ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಲ್ರೆಡಿ ವ್ಲಾಗ್ ಏನಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಗೌರಿ ಹಬ್ಬಕ್ಕೆ ಅಮ್ಮನೂರಿಗೆ ಹೋಗ್ತಾಯಿದ್ದೀನಿ. ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಗುರು. ಶ್ರೀರಂಗಪಟ್ಟಣದ ಹತ್ರ ಟ್ರಾಫಿಕ್ ಮುಗಿಸ್ಕೊಂಡು ಊರಿಗೆ ಹೋಗೋ ಅಷ್ಟೊತ್ತು ಆಲ್ರೆಡಿ ಕತ್ಲೆ ಆಗೋಗಿತ್ತು. ಮತ್ತು ನಾನು ಅಲ್ಲಿಂದ ಬಸ್ ಇಳಿದು ಅಲ್ಲಿಂದ ಆಟೋ ಹಿಡ್ಕೊಂಡು ಮತ್ತು ಅಕ್ಕವನ್ನು ಕರ್ಕೊಂಡು ಹೋಗೋ ಅಷ್ಟರೊಳಗೆ ನನ್ನ ಫೋನ್ ಸ್ವಿಚ್ ಆಫ್ ಬೇರೆ ಆಗೋಗಿತ್ತು. ಅದಕ್ಕೆ ನಾನು ಊರಿಗೆ ಹೋಗಿ ಯಾವುದೇ ಥರ ಊರಿಗೆ ಹೋದಾಗ ಅಮ್ಮನ ರಿಯಾಕ್ಷನ್ ಹೇಗಿತ್ತು, ನನ್ನ ಮಕ್ಕಳು ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನು ಯಾವುದೂ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಅದಾದಮೇಲೆ ಅಮ್ಮ ಅಕ್ಕ ಎಲ್ಲ ತಿಂಡಿ ಎಲ್ಲ ಬೇಯಿಸ್ಕೊಂಡು ಹಬ್ಬಕ್ಕೆ ಅವರು ಎಲ್ಲ ಊಟ ಎಲ್ಲ ಮಾಡಿ ನಾನು ನನ್ನ ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದೇ ಮರೆತುಬಿಟ್ಟೆ. ಅದಾದಮೇಲೆ ನಾನು ನನ್ನ ಕೈಗೆ ಮೆಹಂದಿ ಹಾಕ್ಕೊಂಡು ಫಸ್ಟು ನಮ್ಮ ಅಕ್ಕ ಮಲಗಿದ್ರು ಅವಳ ಕೈಗೆ ಮೆಹಂದಿ ಹಾಕಿ ಮತ್ತು ನನ್ನ ಚಿಕ್ಕ ಮಗಳ ಕೈಗೆ ಮೆಹಂದಿ ಹಾಕಿ ಮತ್ತು ನಾನು ಮೆಹಂದಿ ಹಾಕ್ಕೊಂಡು ಅದಾದಮೇಲೆ ನನ್ನ ದೊಡ್ಡ ಮಗಳ ಕೈಗೆ ಹಾಕಬೇಕಿತ್ತು. ಬಟ್ ಅಷ್ಟರೊಳಗಡೆ ಆಲ್ರೆಡಿ 2:30 ಆಗೋಗಿತ್ತು ಟೈಮು. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಅವಳಿಗೆ ಬಿಡಿಸ್ಕೊಡೋಣ ಮೆಹಂದಿನ ಅಂತ ಅಂದ್ಬಿಟ್ಟು ಹೋಗಿ ಮಲ್ಕೊಂಡೆ. ಅಮ್ಮನೂ ಮಲಗಿದ್ರು. ನಾನು ಯಾವಾಗಲೂ ಊರಿಗೆ ಹೋದಾಗೆಲ್ಲ ನಾನು ಅಮ್ಮನ ಪಕ್ಕನೇ ಮಲ್ಕೊಳ್ಳೋದು ಮೋಸ್ಟ್ ಆಫ್ ದ ಟೈಮ್. ಕೆಲವೊಂದು ಸಲ ನನ್ನ ಮಕ್ಕಳು ನಾನು ಮಲಗಿದ್ದಾಗ ನನ್ನ ಪಕ್ಕ ಬಂದು ಮಲ್ಕೊತಾರೆ. ಇಲ್ಲ ಅಂತಂದರೆ ನಾನು ನಮ್ಮ ಅಮ್ಮನ ಪಕ್ಕನೇ ಮಲ್ಕೊಳ್ಳೋದು. ಮಲಗಿದ್ದು 2:30-3 ಗಂಟೆ ಆದರೂ ಬೆಳಗ್ಗೆ ಎದ್ದಿದ್ದು ಮಾತ್ರ ಬೆಳಗ್ಗೆ 6 ಗಂಟೆಗೆ. ನನ್ನ ಮಕ್ಕಳು ಮಲ್ಕೊಳಕ್ಕಾದರೂ ಬಿಡ್ತಾರಾ? ಇಲ್ಲ, ಅವ್ರು ಎದ್ದಿದ ತಕ್ಷಣ ಬಂದು ಚಿಕ್ಕಿ ಅಂತ ನನ್ನೂ ಎಬ್ಬರಿಸ್ಬಿಡ್ತಾರೆ. ಸೊ ಎದ್ದು ಅವಾಗ ನಾನು ಕೈ ಮೆಹಂದಿ ಎಲ್ಲ ತೊಳ್ಕೊಂಡು ನಾನು ಅಕ್ಕ ಇಬ್ಬರು ನಾವು ಮನೆ ಗೋಡೆಗಳಿಗೆ ನೀರು ಹಾಕಬೇಕಿತ್ತು. ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಹಬ್ಬದ ದಿನವೇ ಕೆಲ್ಸಕ್ಕೆ ಬಂದಿದ್ರು. ಸೊ ಅದಕ್ಕೆ ಗೋಡೆಗೆ ನೀರು ಹಾಕೋದಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ನೀರು ಹಾಕಿ ನೋಡಿ ನನ್ನ ಮಕ್ಕಳು ಏನು ಹೇಳ್ತಾರೆ ಅಂತ. ಏನಪ್ಪ ಯಾರಿಗಿದು? ಅಜ್ಜಿಗ, ನಿಮಗಲ್ಲ. ಮನೆಗೆ ನೀರೆಲ್ಲ ಹಾಕಿ ಬಂದು ಮನೆ ಮುಂದೆ ನಾನು ಅಕ್ಕ ಇಬ್ಬರು ಸೇರಿಕೊಂಡು ರಂಗೋಲಿನ ಹಾಕಿದ್ವಿ. ರಂಗೋಲಿ ಹಾಕಿ ಬಣ್ಣ ಎಲ್ಲ ಹಾಕಿ ಮಾಡ್ತಿದ್ವಿ. ನನ್ನ ಮಕ್ಕಳು ಮಾತ್ರ ಕಿತಾಪತಿ ಬಂದು ನಾನು ಬಣ್ಣ ಹಾಕ್ತೀನಿ ಚಿಕ್ಕಿ ಅಂತೆಲ್ಲ ಇದು ಮಾಡ್ತಿದ್ರು. ಅದಕ್ಕೆ ಅವ್ರಿಗೂ ಸಪ್ರೇಟಾಗಿ ಬಿಡಿಸ್ಬಿಟ್ಟು ನೀವು ಬಣ್ಣ ತುಂಬಿ ಅಂತ ಅಂದ್ಬಿಟ್ಟು ಅವ್ರಿಗೂ ಸಪ್ರೇಟಾಗಿ ಬಿಡಿಸ್ಕೊಟ್ಟಿದ್ವಿ. ನೋಡಿ ಅವರು ಯಾವ ಥರ ಬಣ್ಣ ತುಂಬ್ತಿದ್ದಾರೆ ಅಂತ. ನಾನು ಊರಿಗೆ ಹೋದ್ರಂತೂ ಮನೆ ಒಳಗಡೆ ಕೆಲಸ ಅಂತೂ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಮನೆ ಒಳಗಡೆ ಕೆಲಸ ಬರಲ್ಲ. ಅದಕ್ಕೆ ಹೊರಗಡೆ ಕೆಲಸನೇ ಏನಿದ್ರು ತೋಟ ಮನೆ ಈ ಥರ ಕೆಲಸಗಳನ್ನ ಮಾಡ್ತೀನಿ. ಒಳಗಡೆ ಎಲ್ಲ ಕೆಲಸಕ್ಕೂ ನಮ್ಮ ಅಕ್ಕ ಅಮ್ಮನ ಬಿಟ್ಬಿಡ್ತೀನಿ. ಸೊ ಹಂಗಾಗಿ ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ಎಮ್ಮೆ ಮತ್ತು ಹಸುನೆಲ್ಲ ಹೊಲ್ದ ಹತ್ರ ಹೊಡ್ಕೊಂಬಂದು ಕಟ್ಟಾಕಿದ್ವಿ. ಆಮೇಲೆ ಅಮ್ಮನೂ ಕೆಲಸದವ್ರಿಗೆ ತಿಂಡಿ ತೊಗೊಂಡು ಬಂದಿದ್ರು. ಅವ್ರಿಗೂ ತಿಂಡಿ ಎಲ್ಲ ಕೊಟ್ಬಿಟ್ಟು ನಾನು ಮಕ್ಕಳು ಮನೆ ಹತ್ರ ಹೊರಟ್ವಿ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ. ತೋಟದ ಹತ್ರದಿಂದ ಬಂದು ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ರೆಡಿ ಮಾಡಿ ಫೋಟೋಸ್ ಎಲ್ಲ ತೆಗೆದು ಎಲ್ಲ ಮಾಡಿದರೆ ಅವ್ರು ನೋಡಿ ಶೆಕೆ ಅಂತ ಅಂದ್ಬಿಟ್ಟು ಹೊಸ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಹಳೆ ಬಟ್ಟೆನೇ ಹಾಕ್ಕೊಂಡು ಆಡ್ತಿದ್ದಾರೆ. ಈಗ ಏನಕ್ಕೆ ಹಂಗೆ ಮಾಡ್ತಿರೋದು? ಆಮೇಲೆ ಅದಕ್ಕೆ ನನ್ನ ಕಾಲು ಹೊಡಿತೀನಿ ಅಂತ ಅಂದ್ಬಿಟ್ಟು ಇಬ್ಬರು ಸೇರ್ಕೊಂಡು ನನ್ನ ಕಾಲು ಗಿಂತಿದ್ದಾರಂತೆ. ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ಮತ್ತು ನಾನು ಮಕ್ಕಳು ಅಕ್ಕ ಎಲ್ಲ ಮತ್ತೆ ಸಂಜೆ ಇನ್ನೊಂದು ಟೈಮ್ ಗೋಡೆಗೆ ನೀರು ಹಾಕ್ಬೇಕಿತ್ತಲ್ವ. ಸೊ ಬಂದು ಹಾಕ್ತಾಯಿದ್ವಿ. ಆಮೇಲೆ ನನ್ನ ಮಗಳು ವೀಡಿಯೋ ಮಾಡು ಅಂತ ಕೊಟ್ಟರೆ ನೋಡಿ ಅವಳು ವಾಯ್ಸ್ ಓವರ್ ಕೊಟ್ಟಿದ್ದಾಳೆ. ನೋಡಿ ಫ್ರೆಂಡ್, ನಾವು ಹೊಲಕ್ಕೆ ಬಂದಿದ್ದೇವೆ. ಮನೆಗೆಲ್ಲ ನೀರು ಹಾಕೆಲ್ಲ ಮುಗಿದ್ಮೇಲೆ ಹಸು ಎಮ್ಮೆ ಎಲ್ಲ ಹೊಲ್ದ ಹತ್ರನೇ ಇದ್ವಲ್ಲ, ಮನೆಗೆಲ್ಲ ಹಿಡ್ಕೊಬಂದು ಕಟ್ಟಾಕಿ ನಾನು ಫ್ರೆಶ್ ಅಪ್ ಆಗಿ ನಾನು ಅಕ್ಕ ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾನು ಅಕ್ಕ ಮಕ್ಕಳು ಎಲ್ಲ ದೇವಸ್ಥಾನಗಳಿಗೆ ಹೋಗಿ, ಅಂದರೆ ನಮ್ಮೂರಲ್ಲೆಲ್ಲ ದೇವಸ್ಥಾನಗಳಿಗೆ ಹೋಗೋದು ವಾಡಿಕೆ ಹಬ್ಬದ ದಿನ. ಹಂಗಾಗಿ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಾವು ಪೂಜೆ ಮಾಡಿಸ್ಕೊಂಡು ಬರೋ ಅಷ್ಟರೊಳಗಡೆ ಅಮ್ಮ ಎಡೆ ಇಡೋದಕ್ಕೆ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿದರು. ಎಡೆಗಿಟ್ಟು ಪೂಜೆ ಮಾಡಿ ನಾನು ಮಕ್ಕಳು ಅಕ್ಕ ಎಲ್ಲ ಊಟ ಮಾಡಿದ್ವಿ.
ಕಾರಣಾಂತರದಿಂದ ನಮ್ಮ ಮನೆಯವ್ರಿಗೂ ರಜೆ ಸಿಕ್ಕಿರಲಿಲ್ಲ, ಈ ಟೈಮಲ್ಲಿ ಹಬ್ಬದಲ್ಲಿ ಬರಲಿಲ್ಲ. ಮತ್ತು ನಮ್ಮ ಭಾವನೂ ಆರ್ಡರ್ ಇತ್ತು ಅಂತ ಅಂದ್ಬಿಟ್ಟು ಅವರು ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗಿದ್ರು. ಸೊ ಹಂಗಾಗಿ ನಾನು, ಅಕ್ಕ, ಮಕ್ಕಳು ಇಷ್ಟು ಜನ ಸೇರ್ಕೊಂಡು ಹಬ್ಬ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಮ್ಮೂರಲ್ಲಿ ಯಾವ್ಯಾವ ಥರ ಗೇಮ್ಸ್ಗಳನ್ನ ಇಟ್ಟಿದ್ರು ಅನ್ನೋದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.